ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ ಕಥೆಯ 29ನೇ ಅಧ್ಯಾಯವನ್ನು ಶುರು ಮಾಡೋಣ. ರೂಮ್ನಲ್ಲಿ ಮಂಚಕ್ಕೆ ಒರಗಿ ಮುದ್ದಾಗಿ ಮಲಗಿದ್ದ ಮಗನ ತಲೆ ನೇವರಿಸುತ್ತಾ ಅಪ್ಪನ ಮಾತನ್ನು ಮೆಲುಕು ಹಾಕ್ತಾ ಇದ್ದ ಆರುಷಿ ಹೊರಗೆ ಯಾರೋ ಮಾತಾಡ್ತಾ ಇರೋ ಸದ್ದು ಕೇಳಿ ಹೊರಗಡೆ ಬಂದಳು. ತನ್ನ ಮನೆಯ ಬಾಗಿಲಲ್ಲಿ ತನ್ನ ಬದುಕಿನ ವಿಲನ್ ತನ್ನ ಮಾವ ಹಾಗೆ ಅತ್ತೇನ ಕಂಡವಳ ಮನಸ್ಸಿನ ತುಂಬ ಅರಿಯದ ಸಂಕಟ ಒತ್ತರಿಸಿಕೊಂಡು ಬಂದು ಕಣ್ಣು ತುಂಬಿಕೊಂಡ್ರೂ ದಾಪುಗಾಲು ಹಾಕುತ್ತಾ ಮನೆಯ ಬಾಗಿಲಿಗೆ ಬಂದವಳು, ನಿಮ್ಮಿಬ್ಬರನ್ನ ಕತ್ ಹಿಡಿದು ಹೊರಗಡೆ ನೂಕೋಕ್ಕೆ ನನಗೊಂದು ಸೆಕೆಂಡ್ ಸಾಕು. ಆದರೆ ನನ್ನ ಅಪ್ಪ ಅಮ್ಮ ಹಿರಿಯರಿಗೆ ಮರ್ಯಾದೆ ಕೊಡೋದನ್ನು ನನಗೆ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಜಸ್ಟ್ ಗೆಟ್ ಲಾಸ್ಟ್. ಇಲ್ಲ ಅಂದರೆ ಸೆಕ್ಯೂರಿಟಿನ ಕರೆಸಿ ನಿಮ್ಮನ್ನು ಹೇಗೆ ಹೊರಗಡೆ ಹಾಕಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ತಣ್ಣಗೆ ವಾರ್ನ್ ಮಾಡಿದಂತೆ ನುಡಿದವಳ ಮಾತು ಕೇಳಿ ಕಿಶೋರಿಯವರು ದಂಗಾಗಿ ಬಿಟ್ರು. ಇಷ್ಟು ದಿನ ಆರುಷಿ ಬಗ್ಗೆ ಯೋಚಿಸಿದಾಗಲೆಲ್ಲ ಒಂದೋ ಆ ಹುಡುಗಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ ಅಂತನೋ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅಂತಲೋ ತಮ್ಮ ತರ್ಕ ಮಾಡ್ಕೊಂಡಿದ್ದ ಹೆಂಗಸಿಗೆ ಇವಳನ್ನು ಇಲ್ಲಿ ಈ ರೀತಿ ಕಂಡು ಉರಿದೇ ಹೋಯಿತು. ಕೋಟಿ ಕೋಟಿ ಆಸ್ತಿ ಹೊಂದಿರುವ ಈ ಹೆಂಗಸಿಗೆ ಆರುಷಿಯ ಬದುಕಲ್ಲಿ ಈ ಸಣ್ಣ ಯಶಸ್ಸು ಕಂಡಿರುವುದನ್ನು ಸಹಿಸಿಕೊಳ್ಳಲು ಆಗದೆ ಹಲ್ಲು ಮುಡಿ ಕಚ್ಚಿ 4 ಕಾಸು ಸಂಪಾದಿಸಿದ ತಕ್ಷಣ ಏನೋ ದೊಡ್ಡ ಮಹಾರಾಣಿ ಅನ್ನೋ ಮಟ್ಟಕ್ಕೆ ಮೆರಿತಾ ಇದೆಯೇನೆ. ಈ ಹಿಂದೆ ನನ್ನ ಮಗನ ಮೇಲೆ ಕಣ್ಣು ಹಾಕಿದ ನಿನಗೆ ನಿನ್ನ ಸ್ಥಾನ ಏನು ಅನ್ನೋದನ್ನು ಆ ದೇವರೇ ವಿಜಯ್ ರೂಪದಲ್ಲಿ ಬಂದು ಬುದ್ಧಿ ಕಲಿಸಿ ಹೋದ. ಈಗ ನನಗೆ ಅವಮಾನ ಮಾಡಿದೆ ಅಲ್ವಾ? ನೋಡ್ತಾ ಇರು, ಅದಕ್ಕಿಂತ ದೊಡ್ಡ ನರಕ ಅನುಭವಿಸ್ತೀಯಾ. ಉರಿಗಣ್ಣು ಬಿಟ್ಟು ಮಾತನಾಡಿದರೆ ತನ್ನ ಅತ್ತಿಗೆಯ ಮಾತು ಕೇಳಿ ಜಲಜಾವರು ತತ್ತರಿಸಿ ಹೋದರು. ಯಾಕತ್ಗೆ ನನ್ನ ಮಗಳ ಮೇಲೆ ನಿಮಗಿಂಥ ದ್ವೇಷ? ಹೆತ್ತ ಕರುಳಿಗೆ ಆಗ್ತಾ ಇರೋ ಸಂಕಟವನ್ನು ಕಣ್ಣೀರ ರೂಪದಲ್ಲಿ ಹೊರ ಹಾಕ್ತಾ ಪ್ರಶ್ನೆ ಮಾಡಿದ್ರೆ ಮೂತಿ ಮುರಿದು, ಇವಳ ಮೇಲೆ ನನಗಿಂತ ದ್ವೇಷ? ನನ್ನ ಮುಂದೆ ಇನ್ನೂ ಸರಿಯಾಗಿ ಕಣ್ಬಿಟ್ಟು ಪ್ರಪಂಚ ನೋಡಿರದ ಕುನ್ನಿ ಇವಳು. ಅಂಥದ್ರಲ್ಲಿ ನನ್ನನ್ನೇ ಸೆಕ್ಯೂರಿಟಿಗೆ ಹೇಳಿ ಮನೆಯಿಂದ ಹೊರಗಡೆ ಹಾಕಿಸ್ತೀನಿ ಅಂತ ಹೇಳ್ತಾಳಲ್ಲ. ಇರಲಿ, ಇದನ್ನು ನಾನು ಚಾಲೆಂಜ್ ಆಗೇನೆ ತಗೊಳ್ಕುತ್ತೀನಿ. ಆರುಷಿ, ಸಾಲ ಸೋಲ ಮಾಡ್ತಾನೆ ಈ ಮನೆ ಖರೀದಿ ಮಾಡಿರೋದು ನೀನು. ಸಾಲದ ಕಂತನ್ನೇ ಕಟ್ಟೋಕ್ಕಾಗದೇ ಇದ್ದರೆ ಏನಾಗುತ್ತೆ ಹೇಳು? ಆಗ ನಾನಲ್ಲ ಕಣೆ, ನೀನು, ನಿನ್ನ ಅಪ್ಪ ಅಮ್ಮ, ನಿನ್ನ ಮೋಸದ ಮದುವೆಯ ಕುರುಹು ಇದಾನಲ್ಲ ನಿನ್ನ ಮಗ, ನಿಮ್ಮಗಳನ್ನು ಬ್ಯಾಂಕ್ನವರು ಬಂದು ಕತ್ ಹಿಡಿದು ಹೊರಗಡೆ ಹಾಕ್ತಾರೆ. ಈ ಕಿಶೋರಿ ಅಂದ್ರೇನು, ಇವಳು ತಾಕತ್ತೇನು ಅನ್ನೋದನ್ನು ತಿಳ್ಕೊಳ್ದೆ ಮಾತಾಡಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇನ್ನಿನಿಗೆ ಉಳ್ಗಾಲ ಇಲ್ಲ ಆರುಷಿ. ತೋರು ಬೆರಳು ತೋರಿಸಿ ಎಚ್ಚರಿಕೆ ಕೊಟ್ಟವರು ನಡೀರಿ ಎಂದು ಗಂಡನ ಮೇಲೆ ಸಿಡುಕಿ ಲಿಫ್ಟ್ ಕಡೆಗೆ ನಡೆದು ಬಿಟ್ಟರೆ ಜಲಜಾ ಕುಮಾರ್ ಅವರು ಮುಂದೇನು ಅನ್ನುವಂತಹ ಅನಿಸಿಕೆ ಮೂಡಿ ಭಯಕ್ಕೆ ಅವರ ಹೃದಯ ಕಂಪಿಸಿದರೆ, ಆರುಷಿ ಮಾತ್ರ ಯಾವುದೇ ಆತಂಕ, ಭಯ, ಉದ್ವೇಗವಿಲ್ಲದೆ, ಅಮ್ಮ ಬೀದಿ ನಾಯಿ ಬೊಗಳತ್ತೆ ಅಂತ ಯಾರಾದರೂ ಇಷ್ಟೊಂದು ಟೆನ್ಷನ್ ತಗೊಳ್ತಾರಾ? ಬಾಗಿಲು ಹಾಕ್ಕೊಂಡು ಆರಾಮಾಗಿ ಹೋಗಿ ಕಾಫಿ ಮಾಡ್ಕೊಂಡು ಬನ್ನಿ. ಅಪ್ಪ ನೀವು ಅಷ್ಟೇ, ಚಿಂಟು ಎದ್ಮೇಲೆ ಅವನ ಜೊತೆಗೆ ಪಾರ್ಕಿಗೆ ಹೋಗಿ ಎಂದು ಹೇಳಿ ತನ್ನ ಅತ್ತೆಯ ಮಾತುಗಳು ತನ್ನ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಅನ್ನೋ ಹಾಗೆ ತನ್ನ ರೂಮ್ ಸೇರಿದ ಹುಡುಗಿಯ ನಡೆಗೆ ಭಯ ಬೀಳಬೇಕೋ ಮೆಚ್ಚುಗೆ ವ್ಯಕ್ತಪಡಿಸಬೇಕೋ ಅವಳ ಹೆತ್ತವರಿಗೆ ತಿಳಿಯದಾಯಿತು. ಆರುಷಿ ಬದುಕಿನಲ್ಲಿ ಅವಳತ್ತೆಯ ಕಟು ಮಾತುಗಳು ಯಾವುದೇ ಪರಿಣಾಮ ಬೀರಿಲ್ಲ ಎಂಬಂತೆ ತನ್ನ ಕೆಲಸಗಳಲ್ಲಿ ಮಗ್ನಳಾಗಿದ್ದ ಹುಡುಗಿಯ ಬದುಕಿನಲ್ಲಿ ಹೆಚ್ಚಿನ ಏರಿಳಿತಗಳಿಲ್ಲದೆ ದಿನಗಳು ಸರಾಗವಾಗಿ ಸಾಗ್ತಾ ಇದ್ವು. ಓಜಸ್ ಕೂಡ ಆರುಷಿ ಬಲವಂತಕ್ಕೆ ಮಣಿದು ಅವಳನ್ನು ಆಫೀಸ್ಗೆ ಡ್ರಾಪ್ ಹಾಗೆ ಪಿಕಪ್ ಮಾಡುವ ಕೆಲಸವನ್ನು ಕೈಬಿಟ್ಟಿದ್ರೂ ದೂರದಿಂದಲೇ ಅವಳ ಮೇಲೊಂದು ಕಣ್ಣಿಟ್ಟಿದ್ದ. ಆದರೆ ಚಿಂಟುನ ಮಾತ್ರ ತಾನೇ ಸ್ಕೂಲ್ಗೆ ಬೆಳಗ್ಗೆ ಡ್ರಾಪ್ ಮಾಡೋದಲ್ಲದೆ ಮಧ್ಯಾಹ್ನ ಕುಮಾರ್ ಅವರ ಜೊತೆಗೆ ಹೋಗಿ ಮಗುನ ಮನೆಗೆ ಕರ್ಕೊಂಡು ಬರೋ ಕೆಲಸನ ಮಾಡ್ತಾ ಇದ್ದ. ಹಾಗೆಲ್ಲ ಕುಮಾರ್, ಓಜಸ್ ಇಬ್ಬರು ಮಾತನಾಡೋದು ಒಂದೇ ವಿಚಾರ, ಆದಷ್ಟು ಬೇಗ ಆ ಮೋಸಗಾರ ವಿಜಯ್ ಶಾಶ್ವತ್ ಪೊಲೀಸರ ವಶಕ್ಕೆ ಸಿಕ್ಕಿಬಿಡಲಿ ಎಂದು. 1 ವಾರದಿಂದ ಯಾವುದೇ ಕೆಲಸ ಇಲ್ಲದೆ ಹೀಗೆ ಓಡಾಡಿಕೊಂಡಿರುವ ತಮ್ಮ ಮಗನನ್ನು ಕಂಡು ನಂಜಪ್ಪನವರಿಗೆ ಅದ್ಯಾಕೋ ಬೇಸರ ಆಗಿತ್ತು. ನಿತಿನ್ ತಮ್ಮ ಮಗನನ್ನು ಹೇಳದೆ ಕೇಳದೆ ವ್ಯವಹಾರದಿಂದ ದೂರ ಮಾಡಿದ ರೀತಿ ಹಿರಿಯ ಜೀವಕ್ಕೆ ನೋವುಂಟು ಮಾಡಿದರೂ ಮಗ ಸೋಲೊಪ್ಪಿಕೊಳ್ಳದೆ ನಿತಿನ್ಗಿಂತ ಇನ್ನೂ ಎತ್ತರಕ್ಕೆ ಬೆಳೆದು ತೋರಿಸುವೆ ಅಂತ ಸವಾಲೆಸಗಿರುವುದನ್ನು ಮಗನ ಮೇಲೆ ಹೆಮ್ಮೆಯ ಭಾವನೆ ಮೂಡಿತ್ತು. ಆದರೆ ಶಾರದಾ ಅವರಿಗೆ ಇದ್ಯಾವುದೂ ಬೇಡವಾಗಿದೆ. ಮಗ ತಮ್ಮೊಟ್ಟಿಗೆ ಊರಿಗೆ ಬಂದು ಅಲ್ಲೇ ಒಂದು ಒಳ್ಳೆ ಹುಡುಗಿನ ಮದುವೆ ಆಗಿ ತಾನಾಯಿತು, ತನ್ನ ಕುಟುಂಬ ಆಯಿತು ಅಂತ ಸಂತೋಷವಾಗಿರಲಿ. ಮಗನ ಈ ಸಂತಸವನ್ನು ತಾವು ಕಣ್ತುಂಬಿಕೊಂಡ್ರೆ ಅಷ್ಟೇ ಸಾಕು ಎಂಬ ಆಸೆ ಹೊತ್ತಿದ್ರು.
ಅದಲ್ಲದೆ ಕಿಶೋರಿಯವರು ಅಂದು ಕೋಪದಲ್ಲಿ ತಮ್ಮ ಮಗನ ಮೇಲೆ ಹೆಣ್ಣು ಬಾಕ ಅನ್ನೋ ಆಪಾದನೆ ಹೊರಿಸಿದ್ದು ಶಾರದಾ ಅವರ ಮನಸ್ಸಿಗೆ ಬಹಳನೇ ನೋವಾಗಿತ್ತು. ಓಜಸ್ ಈ ಹೆಂಗಸು ತಿಳಿದಿರುವಂತೆ ನೀತಿಗೆಟ್ಟವನಲ್ಲ. ಅವನಿಗೂ ಒಂದು ಮದುವೆ ಅಂತಾಗಲಿ, ಆಗ ಅವರ ಮಗ ಏನು, ಅವನ ಗುಣ ಎಂಥದ್ದು, ಅವನು ಹೆಣ್ಣಿಗೆ ಎಷ್ಟು ಬೆಲೆ ಕೊಡ್ತಾನೆ ಅನ್ನೋದು ಇಡೀ ಸಮಾಜಕ್ಕೆ ಗೊತ್ತಾಗತ್ತೆ. ಆದರೆ ಓಜು ಮದುವೆ ಅಂದರೆ ಸಾಕು, ಉರಿದು ಬೀಳ್ತಾನೆ. ಇದರಿಂದಲೇ ಅವನ ಮೇಲೆ ಇನ್ನಷ್ಟು ಬೇಡದ ಆಪಾದನೆಗಳು ಬರ್ತವೆ ಅಂತ ಮನಸ್ಸಿನಲ್ಲೇ ಕೊರಗು ಹತ್ತಿಸಿಕೊಂಡ ತಾಯಿಯ ವೇದನೆ ಮಗನ ಕಣ್ಣಿಗೆ ಕಾಣದೆ ಹೋಯಿತು. ಅಂದು ಭಾನುವಾರ. ನಂಜಪ್ಪ ಮತ್ತು ಶಾರದಮ್ಮನವರು ತಾವು ಬೆಂಗಳೂರಿಗೆ ಬಂದು ಬಹಳ ದಿನಗಳಾಯಿತು. ಊರಲ್ಲಿ ತಾವು ನಿಂತು ಮಾಡಿಸ್ಬೇಕಾದಂತಹ ಬಹಳಷ್ಟು ಕೆಲಸಗಳು ಬಾಕಿ ಉಳ್ಕೊಂಡ್ಬಿಟ್ಟಿದ್ದಿವೆ ಅಂತ ಮಗನಿಗೆ ತಿಳಿಸಿ ಕ್ಯಾಬ್ ಬುಕ್ ಮಾಡಿಸ್ಕೊಂಡು ಹೊರಡೋ ಮೊದಲು ಕುಮಾರ್ ಮತ್ತು ಜಲಜಾ ಅವರಿಗೆ ಹೇಳಿ ಆರುಷಿಗೆ ಊರಿಗೆ ಹೋಗಿ ಬರೋದಾಗಿ ತಿಳಿಸಿದ್ರು. ಚಿಂಟುನ ಎತ್ಕೊಂಡು ಮನಸಾರೆ ಮುದ್ದಿಸಿದ ನಂಜಪ್ಪನವರು, ಸ್ಕೂಲ್ಗೆ ರಜೆ ಇದ್ದಾಗ ನೀನಮ್ಮ ಅಜ್ಜಿ ತಾತನ್ನ ಕರ್ಕೊಂಡು ನಮ್ಮೂರಿಗೆ ಬಾರೋ ಚಿಂಟು. ನಂಜಪ್ಪನವರ ಮಾತು ಅರ್ಥವಾಗದಂತೆ ಅವರನ್ನೇ ಪಿಳಿ ನೋಡಿದ್ರೆ ಶಾರದಾ ಅವರು ತಾವು ಊರಿಗೆ ಹೊರಡೋ ಮೊದಲು ಮಗನಿಗೆ ಇಷ್ಟ ಅಂತ ಮಾಡಿಟ್ಟಿದ್ದ ಉಂಡೆ, ಚಕ್ಕುಲಿ, ಕೋಡ್ಬಳೆಗಳನ್ನು ಸ್ವಲ್ಪ ಚಿಂಟುಗೆ ಅಂತ ಬಾಕ್ಸ್ ಹಾಕ್ಕೊಂಡು ಬಂದಿದ್ದರು. ತಂದಿದ್ದ ತಿಂಡಿನ ಮಗು ಕೈಗೆ ಕೊಟ್ಟು, ತಾತ ಹೇಳಿದ್ದು ನಿನಗೆ ರಜೆ ಇದ್ದಾಗ ಈ ಅಂಕಲ್ಗೆ ಹೇಳು, ಅವರು ನಿಮ್ಮನ್ನೆಲ್ಲ ನಮ್ಮೂರಿಗೆ ಕರ್ಕೊಂಡು ಬರ್ತಾರೆ ಅಂತ. ಬರ್ತೀಯಾ ಅಲ್ವಾ? ಅಲ್ಲಿ ನಿನ್ನ ಜೊತೆಗೆ ಆಟ ಆಡೋಕ್ಕೆ ಒಬ್ಳು ಅಕ್ಕ ಇದ್ದಾಳೆ, ಅಲ್ಲದೆ ಈಗಷ್ಟೇ ಹುಟ್ಟಿದ ಒಂದು ಪುಟ್ಟ ಕರು ಇದೆ ಅಂತ ಹೇಳಿದ್ರೆ ಕಣ್ಣ ಅಳಿಸಿ ಅಮ್ಮನ ಕಡೆ ನೋಡಿ, ಕರು ಅಂದರೆ ಕ್ಯಾಟಲ್ ಮರಿಯಲ್ಲ ಅಂತ ಕೇಳಿದ್ರೆ ಆರುಷಿ ಹ್ಞೂ ಅಂತ ತಲೆ ಆಡಿಸಿದ್ಲು. ಅಜ್ಜಿ, ಕ್ಯಾಟಲ್ ಜೊತೆ ಆಟ ಆಡಿದರೆ ಅದು ಕಿಕ್ ಮಾಡಲ್ವಾ? ಅಚ್ಚರಿಯಲ್ಲಿ ಕೇಳಿದ್ರೆ ನಗುತ್ತಾ ಶಾರದಾ ಅವರು ಮಗು ತಲೆ ನೇವರಿಸಿ, ಇಲ್ಲ ಚಿಂಟು, ಅದು ನಿಂತರನೇ ಪುಟ್ಟ ಪಾಪು ಅಂತ ಹೇಳಿದ್ರು. ಶಾರದಾ ಅವರ ಮಾತು ಕೇಳಿ ಕರು ಜೊತೆಗೆ ತಾನು ಆಟ ಆಡಬೇಕು ಅಂತ ಆಸೆಯಾಗಿ ಜಿಗಿಯೋಕೆ ಶುರು ಮಾಡಿಬಿಟ್ಟ. ಅಮ್ಮ ಬಾ, ಅಜ್ಜಿ ತಾತ ಜೊತೆ ಊರಿಗೆ ಹೋಗೋಣ, ನಾನು ಕ್ಯಾಟಲ್ ಜೊತೆ ಆಟ ಆಡಬೇಕು ಅಂತ ಹೇಳಿದ್ರೆ ಆರುಷಿ ಮಗನಿಗೆ ಈಗಲೇ ಅಲ್ಲ, ದಸರಾ ರಜೆ ಬರುತ್ತಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ರಚ್ಚೆ ಹಿಡಿದು ಈಗಲೇ ಕರ್ಕೊಂಡು ಹೋಗು ಅಂತ ಹಠ ಮಾಡೋದಕ್ಕೆ ಶುರು ಮಾಡಿಬಿಟ್ಟ. ನೋಡುವಷ್ಟು ನೋಡಿ ಹಠ ಮಾಡಬೇಡ ಚಿರಾಗ್. ಆರುಷಿ ಗದರುವಂತೆ ಸಣ್ಣದಾಗಿ ಧ್ವನಿ ಏರಿಸಿದ ತಕ್ಷಣ ಮೂತಿ ಉಬ್ಬಿಸಿ ಹೋಗಿ ತನ್ನ ತಾತನ ಹಿಂದೆ ಅವಿತು ನಿಂತುಬಿಟ್ಟ. ಸಾರಿ ಅಂಕಲ್, ಮೊದಲೆಲ್ಲ ಚಿಂಟು ಹೀಗೆ ಹಠ ಮಾಡ್ತಾ ಇರಲಿಲ್ಲ, ಆದರೆ ಇವತ್ತ್ಯಾಕೋ ಹೀಗೆ ರಚ್ಚೆ ಹಿಡ್ದ, ಅದಕ್ಕೆ ರೇಗ್ದೆ, ನೀವು ತಪ್ಪು ತಿಳ್ಕೊಬೇಡಿ. ಆರುಷಿಗೆ ತಾನು ಹಾಗೆ ಮನೆಗೆ ಬಂದಿರೋ ಹಿರಿಯರ ಎದುರಿಗೆ ಮಗನನ್ನು ರೇಗಿದ್ದು ತಪ್ಪು ಅನ್ನುವ ಅನಿಸಿಕೆ ಮೂಡಿತ್ತು. ಅದಕ್ಕೆ ನಂಜಪ್ಪ ಅವರ ಹತ್ರ ಅಲ್ಲದೆ ಚಿಂಟು ಹತ್ರ ಕೂಡ ಸಾರಿ ಕೇಳಿದ್ರೆ ನಂಜಪ್ಪನವರು, ಅಯ್ಯೋ ಹುಚ್ಚು ಹುಡುಗಿ, ನಾವು ಹೇಳಿದ ಮಾತಿಗೆ ಅವನು ಹಠ ಮಾಡಿದ್ದು, ಹಾಗೆ ನೋಡೋಕೆ ಹೋದರೆ ಕ್ಷಮೆ ನಾವು ಕೇಳಬೇಕು. ನೋಡು ಮಗಳೇ, ಏನೋ ಬಾಯಿ ಮಾತಿಗೆ ನಮ್ಮೂರಿಗೆ ಬನ್ನಿ ಅಂತ ಕರೀತಾ ಇಲ್ಲ, ನಿಜವಾಗ್ಲೂ ಅದು ನಿಮ್ಮ ಊರು, ನಿಮ್ಮ ಮನೆ ಅನ್ನೋ ಆತ್ಮೀಯತೆಯಲ್ಲೇ ಬಂದು ಒಂದೆರಡು ದಿನ ಇದ್ದು ಹೋಗಿ. ಈ ಸಿಟಿ ಓಡಾಟ ಕೆಲಸಗಳ ಮಧ್ಯೆ ಮೈ ಮನಸ್ಸು ಹೈರಾಣಾಗೋಗಿರುತ್ತೆ. ಒಂದೆರಡು ದಿನ ನಮ್ಮೂರಿಗೆ ಬಂದು ಹಾಯಾಗಿ ತಿಂದುಂಡು ತೋಟ ಹೊಲ ಅಂತ ಸುತ್ತಾಡ್ಕೊಂಡಿದ್ರೆ ಮನಸ್ಸಿಗೆ ಹಾಗೆ ದೇಹಕ್ಕೆ ಹುಮ್ಮಸ್ಸು ಸಿಕ್ಕ ಹಾಗಾಗುತ್ತೆ. ಕುಮಾರ್ ಅವರೇ, ನಿಮ್ಮ ಮನೆಯವ್ರನ್ನೆಲ್ಲ ತಪ್ಪದೆ ನಮ್ಮೂರಿಗೆ ಕರ್ಕೊಂಡು ಬನ್ನಿ. ನನ್ನ ಫೋನ್ ನಂಬರ್ ನಿಮ್ಮ ಬಳಿ ಇದೆ ತಾನೇ? ಬರೋ ಮೊದಲು ಫೋನ್ ಮಾಡಿ, ತೋಟದ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಸ್ತೀನಿ ಎಂದು ಹೇಳಿ ಮತ್ತೊಮ್ಮೆ ಮಗುನ ಮುದ್ದಿಸಿ ಅಳಬಾರ್ದು, ಅಮ್ಮನಿಗೆ ಕಾಟ ಕೊಡಬೇಡ ಅಂತ ಬುದ್ಧಿವಾದ ಹೇಳಿ ಹೊರಟರು. ಕುಮಾರ್ ಅವರು ಇಷ್ಟು ದಿನದಲ್ಲಿ ಬಹಳವೇ ಆತ್ಮೀಯರಾಗಿ ಬಿಟ್ಟಿರುವ ತಮ್ಮ ನೆರೆಮನೆಯವರನ್ನು ಬಾಗ್ಲಲ್ಲೇ ಬೀಳ್ಕೊಡೋದು ಏನು ಚೆಂದ ಅಂತ ಕೆಳಗೆ ಕ್ಯಾಬ್ವರೆಗೂ ಚಿಂಟು ಜೊತೆಗೆ ಹೋಗಿ ಬೀಳ್ಕೊಟ್ಟು ಬಂದರು. ನಂಜಪ್ಪ ಶಾರದಮ್ಮನವರು ಕಾರ್ ಹತ್ತಿ ಹೊರಡುತ್ತಿದ್ದಂತೆ ಚಿಂಟು ಕಣ್ಣುಗಳು ತುಂಬಿಕೊಂಡು ಬಿಟ್ಟಿತ್ತು. ಅವರಿಬ್ಬರ ಜೊತೆಗೆ ಇಷ್ಟು ದಿನಗಳ ಕಾಲ ಸ್ವಲ್ಪ ಹೆಚ್ಚೇ ಒಡನಾಟ ಹೊಂದಿದ್ದ ಮಗು ಅವರನ್ನು ಮಿಸ್ ಮಾಡ್ಕೊಳ್ಳೋ ದುಃಖದಲ್ಲಿ ಸಪ್ಪೆ ಮುಖ ಮಾಡಿಕೊಂಡ್ರೆ ಓಜಸ್ ಚಿಂಟು ಮುಖ ನೋಡಿ ಪಾಪ ಅನಿಸಿ ಅವನ ದುಃಖ ಕಡಿಮೆ ಮಾಡೋ ಸಲುವಾಗಿ, ನೀನೀಗ ಅಳು ನಿಲ್ಲಿಸಿ ಗುಡ್ ಬಾಯ್ ಥರ ಇದ್ದರೆ ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿದ್ರೆ ಅಡ್ಡಡ್ಡ ತಲೆ ಆಡಿಸಿ, ನನಗೆ ಚಾಕಿ ಬೇಡ, ಕ್ಯಾಟಲ್ ಬೇಕು ಮೂತಿ ಊದಿಸಿಕೊಂಡೇ ಹೇಳಿದ್ದ. ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಎಲ್ಲೋ ಕ್ಯಾಟಲ್ ಸಾಕ್ತೀಯಾ? ಸರಿ ಬಾ, ಈಗ ಮನೆಗೆ ಹೋದ್ಮೇಲೆ ನನ್ನ ತಂಗಿಗೆ ವಿಡಿಯೋ ಕಾಲ್ ಮಾಡ್ತೀನಿ, ಅವಳು ನಿನಗೆ ಹಸು ಎಮ್ಮೆ ಕರು ಎಲ್ಲ ತೋರಿಸ್ತಾಳೆ ಎಂದು ಹೇಳಿದರೆ ಚಿಂಟು ಮೊಗ ಅರಳಿಬಿಟ್ಟಿತ್ತು. ನಿಜವಾಗ್ಲೂ ಕ್ಯಾಟಲ್ ನೋಡಿಸ್ತಾರಾ ಅಂತ ಕೇಳಿದ್ರೆ ನಕ್ಕ ಓಜಸ್ ಹ್ಞೂ ಅಂದ.
ಅಂಕಲ್, ಒಂದು ಅರ್ಧ ಗಂಟೆ ಬಿಟ್ಟು ಚಿಂಟುನ ನಿಮ್ಮ ಮನೆ ಕರ್ಕೊಂಡು ಬಂದುಬಿಡ್ತೀನಿ. ನಿಮ್ಮ ಮನೆ ರೆಬಲ್ ರಾಣಿಗೆ ಮಗು ಏನು ಹಠ ಮಾಡಿಲ್ಲ, ನಾನೇ ಕರ್ಕೊಂಡು ಹೋದೆ ಅಂತ ಹೇಳಿ. ಇಲ್ಲಾಂದರೆ ಪಾಪ ಈ ಕಂದನ ಮೇಲೆ ಸಿಡಿ ಸಿಡಿ ಅಂತಾರೆ ಎಂದು ಹೇಳಿದ್ರೆ ಓಜಸ್ ಮಾತಿಗೆ ನಗುತ್ತಾ ಒಪ್ಪಿಗೆ ಸೂಚಿಸಿ ತಮ್ಮ ಮನೆ ಕಡೆ ಹೆಜ್ಜೆ ಹಾಕಿದರು. ಒಂದು ವಾರದಿಂದ ಮಡದಿಯ ಕೋಪದ ಪರಿಣಾಮದಿಂದಾಗಿ ಮನೆ ವಾತಾವರಣ ರಣರಂಗದಂತಾಗಿದೆ. ಪ್ರೀತಿಸಿ ಮದುವೆ ಆಗಿದ್ದೀಯಾ ಸರಿ, ಆದರೆ ಹೆಂಡತಿ ಮನೆಗೆ ನೀನೇ ಹೋಗಿ ನೆಲೆಸಬೇಡ ಮಗನೇ. ಕಷ್ಟನೋ ಸುಖನೋ ಅವಳನ್ನು ನಮ್ಮನೆ ಕರ್ಕೊಂಡು ಬಾ. ಹೇಗಿದ್ರೂ ನನ್ನನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದೀಯಾ, ಮತ್ತು ಮನೆಯಲ್ಲಿ ಇನ್ಯಾರ ಕಾಟ ಇರುತ್ತೆ ಹೇಳು? ನಿನ್ನ ತಂಗಿ ಇರೋದು ಬೆಂಗಳೂರಿನಲ್ಲಿ. ಅವಳೇನು ಅಣ್ಣ ಅಂತ ಗೋಳು ಹೇಳಿಕೊಂಡು ಆಗಾಗ ನಿನ್ನ ಮನೆ ಬಾಗಿಲಿಗೆ ಬರೋದಿಲ್ಲ. ನನ್ನ ಅಳಿಯ ತುಂಬಾ ಸ್ವಾಭಿಮಾನಿ ಎಂದು ಪರಿಪರಿಯಾಗಿ ಮಗನಿಗೆ ಬುದ್ಧಿ ಮಾತು ಹೇಳಿದರೆ ಎಲ್ಲವನ್ನು ಗಾಳಿಗೆ ತೂರಿ ಮಾವ ಗಿಫ್ಟ್ ಮಾಡಿದ 3 ಅಂತಸ್ತಿನ ಬಂಗಲೆಗೆ ಹೆಂಡತಿ ಜೊತೆಗೆ ಬಂದು ನೆಲೆಸಿದ ಮುರಳಿಯವರು ಅಂದು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡು ಬಿಟ್ಟರು. ಕಿಶೋರಿಯವರಿಗೆ ಮೊದಲೇ ನಾನು ಕೋಟ್ಯಾಧೀಶ್ವರನ ಒಬ್ಬನೇ ಮಗಳು ಅನ್ನೋ ಗರ್ವ ಇತ್ತು. ಇನ್ನು ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯೋ ಗಂಡ ಸಿಕ್ಕ ಮೇಲೆ ಅವರನ್ನು ಹಿಡಿಯೋರೇ ಇಲ್ಲದಂತಾಗಿತ್ತು. ಮುರಳಿಯವರಿಗೆ ಮದುವೆ ಆದ ಹೊಸತರಲ್ಲಿ ಪ್ರಾಯದ ಹೊಸ್ತಿಲಲ್ಲಿ ಪ್ರಣಯದ ಮಜಲಿನಲ್ಲಿ ತೇಲಾಡ್ತಾ ಇದ್ದವರಿಗೆ ಹೆಂಡತಿಯ ದಬ್ಬಾಳಿಕೆ ಅಷ್ಟಾಗಿ ಮನಸ್ಸಿಗೆ ಬೇಸರ ತರಿಸಲಿಲ್ಲ. ಆದರೆ ದಿನ ಕಳೆದಂತೆ, ಅದರಲ್ಲೂ ಮಗ ಹುಟ್ಟಿದ ಮೇಲೆ ಅವನಿಗೆ ಏನು ಹೆಸರಿಡೋದು ಎನ್ನುವುದರಿಂದ ಹಿಡಿದು ಅವನ ಸ್ಕೂಲು ಕಾಲೇಜು ಯಾವುದಕ್ಕೂ ಗಂಡನ ಸಲಹೆ ಕೇಳದೆ ಎಲ್ಲ ಕಡೆ ತಮ್ಮ ಆಯ್ಕೆಯನ್ನೇ ಫೈನಲ್ ಮಾಡ್ತಾ ಬಂದಾಗ ಅಮ್ಮನ ಮಾತು ಕೇಳಬೇಕಾಗಿತ್ತು. ಇವಳು ಮನೆಗೆ ಬಂದು ಹೀಗೆ ಗುಲಾಮನಾಗಿ ಇದ್ದು ಅಸ್ತಿತ್ವ ಕಳ್ಕೊಳ್ಳೋದಕ್ಕಿಂತ ಅಮ್ಮ ತೋರಿಸಿದ್ದ ಬೇರೆ ಯಾವುದಾದ್ರೂ ಹುಡುಗಿನ ಮದುವೆ ಆಗಿ ನೆಮ್ಮದಿಯಾಗಿರಬಹುದಾಗಿತ್ತು ಎಂದು ಹೇಳಿಕೊಂಡರು. ಈಗ ಯಾವುದನ್ನು ಸರಿ ಮಾಡಲು ಆಗದು ಎಂಬುದನ್ನು ಅರಿತಿರುವವರು, ಏಕೆಂದರೆ ಮುರಳಿಯವರು ಹೆಂಡತಿಯ ಹೆಸರಿನಲ್ಲಿ ಮಾವ ಗಿಫ್ಟ್ ಮಾಡಿರುವ ಗಾರ್ಮೆಂಟ್ಸ್ನ ಮೇಲ್ವಿಚಾರಕರಾಗಿ ಕೆಲಸ ಮಾಡಿ ಹೆಂಡತಿಯ ಕೈಲಿಂದನೇ ಸಂಬಳ ಪಡೀತಾ ಇಷ್ಟು ವರ್ಷ ತಮ್ಮ ಜೀವನ ಸಾಗಿಸಿದ್ರು. ಹಾಗಾಗಿ ಈಗ 50 ದಾಟಿದ ಈ ವಯಸ್ಸಿನಲ್ಲಿ ಸ್ವತಂತ್ರವಾಗಿ ಬದುಕು ಕಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಈಗೀಗ ಮಡದಿಯ ಕುಂಕುಮಾತುಗಳಿಗೆ, ಕುಹಕ ಬುದ್ಧಿಗೆ, ಅವರು ಮಾಡೋ ಅವಮಾನಗಳಿಗೆ ತಲೆ ಕೆಡಿಸ್ಕೊಳ್ದೆ ತಟಸ್ಥ ನಿಲುವು ತೋರುವರು. ಮದುವೆಗೆ ಇನ್ನೂ ಟೈಮ್ ಇದೆ. ಈ ಗ್ಯಾಪ್ನಲ್ಲಿ ಹೇಗಾದರೂ ಮಾಡಿ ಆರುಷಿ ಜೊತೆ ಮಾತಾಡಿ ಅವಳನ್ನು ಒಪ್ಪಿಸಿ ಅವಳನ್ನೇ ಮದುವೆ ಆಗಬೇಕು ಅನ್ನೋ ಆಸೆ ಹೊತ್ತಿದ್ದ ನಿತಿನ್ಗೆ ಮೊದಲಿಗೆ ಅವಳ ಪರ್ಸ್ನಲ್ ನಂಬರ್ ಅವಳು ಕೆಲಸ ಮಾಡೋ ಕಂಪನಿಯಲ್ಲಿ ವಿಚಾರಿಸಿದಾಗ ಸಿಕ್ಕಿರಲಿಲ್ಲ. ಏನೇ ಇದ್ದರೂ ಅವರ ಅಸಿಸ್ಟೆಂಟ್ನ ಕೇಳಿ ಅಂತ ತ್ವಿಷಾ ನಂಬರ್ನ ಬಾಲಸುಬ್ರಹ್ಮಣ್ಯ ಅವ್ರಿಗೆ ಕೊಟ್ಟಾಗ ವಿಧಿ ಇಲ್ಲದೆ ಅವಳಿಗೆ ಫೋನ್ ಮಾಡಿ ಮದುವೆ ಅರೇಂಜ್ಮೆಂಟ್ಸ್ಗಳು ಹೇಗೆ ನಡೀತಾ ಇದೆ ಎಂದು ಕೇಳುವ ನಾಟಕ ಆಡ್ತಾ ಮಾತಿನ ಮಧ್ಯೆ ಆರುಷಿ ಬಗ್ಗೆ ವಿಚಾರಿಸಿದಾಗ ಮೊದಲೇ ತನ್ನ ಗೆಳತಿಯ ಬಗ್ಗೆ ಅಸಮಾಧಾನಗೊಂಡಿದ್ದ ತ್ವಿಷಾ ಆರು ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಮಾತನಾಡಿಬಿಟ್ಟಿದ್ಲು. ಓಜಸ್ ನಿಮ್ಮ ಫ್ರೆಂಡೇ ಅಲ್ವಾ? ಅವತ್ತು ನಮ್ಮ ಆಫೀಸ್ ಪಾರ್ಟಿಗೆ ಬಂದಿದ್ದಾಗ ಎಷ್ಟು ಸಲಿಗೆನಲ್ಲಿ ನಾನೇನೋ ಅವರಿಗೆ ತುಂಬ ಕ್ಲೋಸ್ ಅನ್ನೋ ಹಾಗೆ ನಡ್ಕೊಂಡ್ರು ಗೊತ್ತಾ ಸರ್? ಆದರೆ ಒಂದೇ ದಿನಕ್ಕೆ ಆ ಆರುಷಿ ಅವರನ್ನು ತನ್ನ ಕಡೆಗೆ ಎಳ್ಕೊಂಡು ಬಿಟ್ಲು. ಮೊದಲೆಲ್ಲ ನನ್ನ ಬಾಸ್ ಮಿಸಸ್ ಆರುಷಿ ಬಗ್ಗೆ ಇಂಥದ್ದೇ ಆಪಾದನೆಗಳನ್ನು ಮಾಡುವಾಗ ನನಗೆ ಅವ್ರ ಮೇಲೆ ಕೆಟ್ಟ ಕೋಪ ಬರ್ತಾ ಇತ್ತು. ಆದರೆ ನಮ್ಮ ಮೇಡಮ್ ಹೇಳ್ತಾ ಇದ್ದಿದ್ದು ನಿಜ. ಯಾರನ್ನು ಬೇಕಾದರೂ ಕ್ಷಣದಲ್ಲೇ ಮರಳು ಮಾಡೋ ಶಕ್ತಿ ಇದೆ ಆರುಷಿಗೆ. ಇಷ್ಟು ದಿನ ಅವಳ ಕಥೆನ ಕೇಳಿ ಪಾಪ ಇಂಥ ಮುಗ್ಧ ಹುಡುಗಿಗೆ ಇಷ್ಟೆಲ್ಲ ಮೋಸ ಆಗಬಾರ್ದಾಗಿತ್ತು ಅಂತ ಹೋಗಿ ಅವಳ ಮೇಲೆ ಕನಿಕರ ಪಡ್ತಾ ಇದ್ನಲ್ಲ. ನನಗೆ ಬುದ್ಧಿ ಇಲ್ಲ. ಆದರೆ ಇನ್ನು ಮುಂದೆ ಅವಳ ನಾಟಕ ನನ್ನ ಹತ್ರ ನಡೆಯಲ್ಲ ಸರ್ ಎಂದು ತನಗೆ ತೋಚಿದ ಹಾಗೆಲ್ಲ ಮಾತಾಡ್ತಾ ಇದ್ದರೆ, ಆರುಷಿ ಓಜಸ್ ಕ್ಲೋಸ್ ಆಗಿದ್ದಾರೆ ಅಂದರೆ ನಾನು ಅವನ ಬಿಸ್ನೆಸ್ ಕಿತ್ಕೊಂಡೆ ಅಂತ ಅವನು ತನ್ನ ಫ್ಲರ್ಟ್ ಸ್ಕಿಲ್ಗಳನ್ನು ಬಳಸ್ಕೊಂಡು ನನ್ನ ಅತ್ತೆ ಮಗಳನ್ನೇ ಮರಳು ಮಾಡಿಬಿಟ್ನಾ? ನಿತಿನ್ ಮನಸ್ಸಿನಲ್ಲಿ ಎದ್ದಿದ್ದ ಸಂಕಟವನ್ನು ಸಹಿಸದಾಗಿದ್ದ. ಆರುಷಿ, ನಾನು ಯಾವತ್ತೂ ನಿನಗೆ ಕೇಡನ್ನು ಬಯಸಿಲ್ಲ. ಈಗಲೂ ಅಷ್ಟೇ, ನೀನು ಆ ಓಜುವಿಂದ ದೂರ ಉಳಿಬೇಕು ಅಷ್ಟೇ ನನಗೆ ಬೇಕಿರೋದು. ಅವನು ಮೇಲ್ನೋಟಕ್ಕೆ ಕಾಣಿಸೋಷ್ಟು ಒಳ್ಳೆಯವನಲ್ಲ. ಮನದಲ್ಲೇ ಹೇಳಿಕೊಂಡು ಯಾವುದೋ ವಿಚಾರವನ್ನು ತೀರ್ಮಾನ ಮಾಡಿದಂತೆ ನೇರ ತನ್ನ ತಾಯಿ ಬಳಿಗೆ ಹೋಗಿ, ಆರುಷಿ ಯಾವ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರೋದು? ಅವಳ ಬಾಸ್ ಯಾರು ಅಂತ ಸಿಕ್ಕ ಕಡೆ ವಿಚಾರಣೆ ಮಾಡ್ತಾ ಇದ್ರಲ್ಲ, ಆರುಷಿ ಎಲ್ಲಿ ಕೆಲಸ ಮಾಡ್ತಾಳೆ ಅಂತ ನಾನು ಪತ್ತೆ ಹಚ್ಚಿದೆ. ನನ್ನ ಗೌತಮಿ ಮದುವೆ ಪೂರಾ ಉಸ್ತುವಾರಿಯನ್ನು ಶುಭ ಸಂಕಲ್ಪ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಅವಳ ತಂದೆ ತಾಯಿ ವಹಿಸಿರ್ತಾರಲ್ಲ, ಅದೇ ಕಂಪ್ನಿನಲ್ಲಿ ಇವೆಂಟ್ ಆಪರೇಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಮಗನ ಮಾತು ಕೇಳುತ್ತಲೇ ಕಿಶೋರಿಯವರ ಮುಖದ ಮೇಲೆ ಅದಾಗಲೇ ವಿಜಯದ ನಗೆ ಎದ್ದಿತ್ತು. ಏಕೆಂದರೆ ಇವರು ಆಗಾಗ ತಮ್ಮ ಅಮೂಲ್ಯ ಸಮಯವನ್ನು ಕಳೆಯಲು ಲೇಡೀಸ್ ಕ್ಲಬ್ಗೆ ಹೋದಾಗ ಅಲ್ಲಿ ಸುಮಾರು 2 ತಿಂಗಳ ಹಿಂದೆಯೇ ಉಷಾ ಬಾಲಸುಬ್ರಹ್ಮಣ್ಯ ಅವರ ಪರಿಚಯ ಆಗಿತ್ತು.
ಅವರ ಗಂಡನದ್ದೇ ಈ ಶುಭ ಸಂಕಲ್ಪ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಎಂದು ತಿಳಿದು ತಮ್ಮ ಭಾವಿ ಬೀಗರ ಬಳಿ ತಮ್ಮ ಮಕ್ಕಳ ಮದುವೆಯ ಜವಾಬ್ದಾರಿಯನ್ನು ಇದೇ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ಕೊಡೋ ಹಾಗೆ ಶಿಫಾರಸು ಮಾಡಿದರು. ಅದಕ್ಕೆ ತಕ್ಷಣ ತಮ್ಮ ಮೊಬೈಲ್ನಲ್ಲಿ ಉಷಾ ಅವರಿಗೆ ಕರೆ ಮಾಡಿ, ಸಂಜೆ ಲೇಡೀಸ್ ಕ್ಲಬ್ನಲ್ಲಿ ಒಂದು ಮುಖ್ಯ ವಿಷಯ ಚರ್ಚಿಸಬೇಕು, ತಪ್ಪದೆ ಮೀಟ್ ಮಾಡಿ ಅಂತ ತಿಳಿಸಿ ತಾನು ಹೇಗೆಂದರೆ ಹಾಗೆ ಕ್ಲಬ್ಗೆ ಹೋಗಲು ಆಗದು ಎಂದು ಭರ್ಜರಿಯಾಗಿ ತಯಾರಾಗಲು ತಮ್ಮ ರೂಮ್ನತ್ತ ಹೆಜ್ಜೆ ಹಾಕಿದ್ರು. ಆರುಷಿ ಅನ್ನೋ ಪುಟ್ಟ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಲು ಅದಾಗಲೇ ಉಷಾ ಮತ್ತು ಕಿಶೋರಿ ಲೇಡೀಸ್ ಕ್ಲಬ್ನಲ್ಲಿ ಕಾರ್ಡ್ಸ್ ಆಡ್ತಾ ಕೈಯಲ್ಲಿ ವೈನ್ ಗ್ಲಾಸ್ ಹಿಡಿದು ಪ್ಲ್ಯಾನ್ ಮಾಡಿದರು. ಉಷಾ ಒಳ್ಳೆ ಟೈಮ್ ನೋಡಿಕೊಂಡು 100 ಜನರ ಎದುರಿಗೆ ಆ ಹುಡುಗಿಗೆ ಹೇಗೆ ಅವಮಾನ ಮಾಡಬೇಕು ಅಂದರೆ ಅವಳಿಗೆ ಪ್ರಾಣ ಕಳ್ಕೊಳ್ಳೋದನ್ನು ಬಿಟ್ಟರೆ ಬೇರೆ ದಾರಿ ಇರಬಾರ್ದು. ಇಬ್ಬರು ಸೇರಿ ಅಂತೂ ಆರುಷಿ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸಲು ಯೋಜನೆ ಹಾಕ್ಕೊಂಡ್ರು. ಇದರ ಅರಿವಿಲ್ಲದ ಹುಡುಗಿ ಮಾತ್ರ ಎಂದಿನಂತೆ ತನ್ನ ಕೆಲಸಗಳಲ್ಲಿ ಮಗ್ನ. ಆದರೆ ತ್ವಿಷಾ ಕೊಂಕು ಮಾತುಗಳು ಮೊದಲಿನಂತೆ ಆಪ್ತತೆ ತೋರದೆ ಪರೋಕ್ಷವಾಗಿ ತನ್ನ ನಡತೆ ಬಗ್ಗೆ ಚುಚ್ಚಿ ಮಾತನಾಡಿದಾಗ ಆರುಷಿ ಹೃದಯ ಹಿಂಡಿದಂತಾಗ್ತಾ ಇತ್ತು. ನನ್ನ ಜೀವನದ ಕರಾಳ ಸತ್ಯ ಹೇಳ್ಕೊಂಡಾಗ ಅದೆಷ್ಟು ಸಾಂತ್ವನ ಹೇಳಿದ್ಲು. ಆದರೆ ಈಗ ಅದೇ ವಿಷಯದ ಬಗ್ಗೆ ಏನೇನೋ ಅರ್ಥ ಬರೋ ಹಾಗೆ ಮಾತಾಡಿ ಕೊಂಕು ಮಾಡ್ತಾಳಲ್ಲ. ಇದೇ ಕಾರಣಕ್ಕೆ ನನಗೆ ಯಾರ ಬಳಿನೂ ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಭಯ ಆಗೋದು. ಈ ತ್ವಿಷಾ ಥರ ನಾಳೆ ಚಂದ್ರ ಅವರು ನನ್ನ ಬಗ್ಗೆ ಕೆಟ್ಟದಾಗಿ ಯೋಚಿಸೋಕೆ ಶುರು ಮಾಡಿಬಿಟ್ರೆ, ಅದ್ಯಾಕೋ ಓಜಸ್ ತನ್ನ ಬಗ್ಗೆ ತಪ್ಪು ತಿಳಿದ್ರೆ ಅನ್ನೋ ಯೋಚನೆಯೇ ಅವಳ ಒಡಲಲ್ಲಿ ಸಂಕಟ ಎಬ್ಸಿತ್ತು. ತಕ್ಷಣ ತಲೆ ಕೊಡವಿಕೊಂಡವಳು, ಅವ್ರು ನನ್ನ ಬಗ್ಗೆ ತಪ್ಪು ತಿಳಿದ್ರೇನಂತೆ, ಅದರಿಂದ ನನ್ನ ಜೀವನದಲ್ಲಿ ಯಾವ ವ್ಯತ್ಯಾಸನೂ ಆಗಲ್ವಲ್ಲ. ತನ್ನ ಸಮಾಧಾನಕ್ಕೆ ಹೇಳಿಕೊಂಡ್ರು ಓಜಸ್ ಸಹ ಈ ತ್ವಿಷಾ ಥರ ಸ್ನೇಹ ಮುರ್ಕೊಂಡ್ರೆ ಹೇಗೆ ಅನ್ನೋ ಯೋಚನೆ ಇವಳ ಮನಸ್ಸನ್ನು ತಳಮಳಗೊಳಿಸಿತ್ತು. ಇದೆಲ್ಲ ಚಿಂತೆಯ ನಡುವೆಯೇ ತನ್ನ ಕೆಲಸಗಳ ಕಡೆ ಗಮನ ಕೊಟ್ಟಿರೋ ಹುಡುಗಿ 2 ದಿನಗಳ ನಂತರ ತಮ್ಮ ಕಂಪನಿ ಕಡೆಯಿಂದ ಆಯೋಜಿಸಲಾಗಿರುವ ಮದುವೆಗೆ ತಾನು ಹೋಗಲಾರೆ, ಬೇರೆ ಯಾರನ್ನಾದರೂ ನಿಯೋಜಿಸಲು ಸಾಧ್ಯನಾ ಅಂತ ಕೇಳೋದಕ್ಕೆ ತನ್ನ ಬಾಸ್ ಕ್ಯಾಬಿನ್ಗೆ ಹೋದರೆ ಅಲ್ಲಿ ತನ್ನ ಬಾಸ್ ಅಲ್ಲದೆ ಅವರ ಹೆಂಡತಿ ಉಷಾ ಅವರು ಕೂತಿರೋದನ್ನು ಕಂಡು ಹಣೆ ನೀವ್ಕೊಂಡು ನನ್ನ ಕೆಲಸ ಆದ ಹಾಗೆ ಗೊಣಗಿ ಕೇಳ್ಕೊಂಡ್ಳು. ಸರ್, ನಾಳೆ ನಾಡಿದ್ದು 2 ದಿನ ನನಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ, ಆಫೀಸಿಗೆ ಬರೋಕ್ಕಾಗಲ್ಲ. 2 ದಿನ ರಜೆ ಮಂಜೂರು ಮಾಡೋಕ್ಕಾಗುತ್ತಾ? ನಾಡಿದ್ದಿರೋ ಮದುವೆಗೆ ಬೇಕಾದ ಎಲ್ಲ ಅರೇಂಜ್ಮೆಂಟ್ಸ್ ಈಗಾಗಲೇ ರೆಡಿ ಇದೆ. ನಾನು ರಜೆನಲ್ಲಿದ್ದರೂ ತೊಂದರೆ ಆಗದಿರೋ ಹಾಗೆ ತ್ವಿಷಾ ಎಲ್ಲ ನೋಡ್ಕೋತಾರೆ. ನೀವು ಅವಳಿಗೆ ಬೇಕಾದರೆ ಹೆಲ್ಪಿಂಗ್ ಸ್ಟಾಫ್ ಕೊಟ್ಟರೆ ಸಹಾಯ ಆಗುತ್ತೆ ಅಂತ ಹೇಳಿದ್ರೆ ಹೆಚ್ಚಾಗಿ ರಜೆ ತೆಗೆದುಕೊಳ್ಳದೆ ಅಚ್ಚುಕಟ್ಟಾಗಿ ತನ್ನ ಕೆಲಸ ನಿರ್ವಹಿಸುವ ಹುಡುಗಿಗೆ ಯಾವುದೇ ತಕರಾರು ಮಾಡದೆ ಅವಳ ಬಾಸ್ ರಜೆ ಮಂಜೂರು ಮಾಡಿಬಿಟ್ರು. ಆದರೆ ಆರುಷಿ ಹೀಗೆ ರಜೆ ತೆಗೆದುಕೊಂಡಿದ್ದು ಉಷಾ ಅವರಿಗೆ ಸಹಿಸದ ವಿಚಾರ ಆಗಿತ್ತು. ಏಕೆಂದರೆ ಕಿಶೋರಿಯವರ ಜೊತೆಗೆ ಸೇರಿ ಇದೇ ಮದುವೆ ಸಮಾರಂಭದಲ್ಲಿ ಆರುಷಿಗೆ ತಕ್ಕ ಪಾಠ ಕಲಿಸಬೇಕು ಅನ್ನೋ ಪ್ಲ್ಯಾನ್ ಮಾಡಿಕೊಂಡಿದ್ದ ಉಷಾ ಅವರಿಗೆ ಹೇಗಾದರೂ ಸರಿ ಆರುಷಿ ಈ ಫಂಕ್ಷನ್ನ ಅಟೆಂಡ್ ಮಾಡಲೇಬೇಕಾಗಿತ್ತು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.